ಸೋಲ್ಸಿದ್ಯಾರ್ರಿ ಅಂಬೇಡ್ಕರ್ ಬಿಜೆಪಿ ಆಯ್ತು. ನೀವು ಕಾಂಗ್ರೆಸ್ ಅಂಬೇಡ್ಕರ್ಗೂ ಸಂಬಂಧ ಹೊಸ ರೀತಿಯ ಸ್ವರೂಪ ಈ ಕಾರ್ಯಕಲಾಪಕ್ಕೆ ಕೊಡಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದೀರಾ. ನಮ್ಗೆ ಬೆಳಗ್ಗೆ 9ಕ್ಕೆ ಕರೆಯೋದ್ರಿಂದ ಹಿಡಿದು ಇಲ್ಲಿ ತಿಂಡಿ ಊಟ ಕೊಡೋದ್ರಿಂದ ಮೂಲಕ ಅಂದ್ರೆ ಒಳ್ಳೆ ಸ್ಟೆಪ್ಸ್. ಯಾಕಂದ್ರೆ ಇಲ್ಲಿಕ್ರ ಹೊರಗೆ ನಾವು ಬ್ರೇಕ್ಫಾಸ್ಟ್ಗೆ ಹೋದ್ರೆ ಅಲ್ಲೇ ಟೈಮ್ ಹೋಗ್ತಿತ್ತು, ಮಧ್ಯಾಹ್ನ ಊಟಕ್ಕೆ ಹೋದಕ್ಕೂ ಜನ ನಿಲ್ಲಿಸಿದ್ರು. ಆ ರೀತಿ ಸದನದ ಕಾರ್ಯಕಲಾಪ ಎಫೆಕ್ಟಿವ್ ಆಗಿ ಮಾಡ್ಲಿಕ್ಕೆ ಒಳ್ಳೆ ಸ್ಟೆಪ್ಸ್ ತೊಗೊಂಡಿದ್ರು. ಅದ್ರ ಜೊತೆ ನಮ್ಮ ವಿಧಾನಸೌಧ ಯಾವ ರೀತಿ ಕಾಣಬೇಕು, ಇಲ್ಲಿ ಬಂದಾಗಿದ್ರೆ ಗೌರವ ಹೆಚ್ಚಾಗಬೇಕು, ಇದ್ರ ಘನತೆ ಹೆಚ್ಚಾಗಬೇಕು. ಅದ್ರ ಜೊತೆ ಇಲ್ಲಿ ಎದಕ್ಕೆ ನಾವು ಬಂದೇವೆ ಅಂತೇಳಿ ಮೇಲಿನ ಮೇಲೆ ನಮಗೆ ಅದು ನೆನಪು ಮಾಡಿ ಕೊಡುವಂಗೆ ಒಳ್ಳೆ ಸ್ಟೆಪ್ಸ್ ತೊಗೊಂಡಿರಿ. ನಿಮ್ಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ ಸಮಯದ ವಿಶೇಷ ಸನ್ಮಾನ್ಯ ಅಧ್ಯಕ್ಷರೇ, ಈಗ ಸದನ ಪ್ರಾರಂಭವಾದ ತಕ್ಷಣ ನೇಮ 60 ಪ್ರಸ್ತಾಪಿಸಿ ಸಬ್ಮಿಷನ್ ಮಾಡಿ, ತದನಂತರ ಅದರ ಘನತೆಯನ್ನ ಎತ್ತಿಡಿದು ನೀವು ಏನ್ ಮಾಡ್ಬೇಕು ಮುಂದೆ ಅಂತ ಆದ್ರಿಂದ ಈಗ ಬೆಂಗಳೂರು ಬಗ್ಗೆ ಕೂತ್ಕೊಳ್ಳಿ. ಈಗ ಮಾತಾಡ್ತೇನೆ. ಅಲ್ಲ ಇದು ಕೇಳೋಣ. ಆಯ್ತು ಕೂತ್ಕೊಳ್ಳಿ. ಕೂತ್ಕೊಂಡ್ರು ಕೂಡ ಕೇಳ್ತದಲ್ಲ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಹೇಳ್ತೇನೆ. ಅದು ಒಲಿಂಪಿಕ್ಸ್ ನಡೀತಾ ಇದೆ. ಆಯ್ತು. ಪ್ಯಾರಿಸ್ ನಲ್ಲಿ 26ನೇ ತಾರೀಕಿಗೆ 117 ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ. ನಮ್ಮ ಸದನ್ಲಿಂದ ಶುಭ ಹಾರೈಸೋಣ, ಹೆಚ್ಚಿನ ಪದಕಗಳು ಗೆದ್ದು ಬರ್ಲಿ ಅಂತ ತಾವು ಪ್ರಸ್ತಾವನೆ ತರ್ರಿ ಅಂತ ವಿನಂತಿ. ಆಯ್ತು, ಒಂದು ನಿಮಿಷ. ಆಯ್ತು ಕೂತ್ಕೊಳ್ಳಿ ಮಾರ. ಆಯ್ತು, ಈಗ ರವಿ ಕೂತ್ಕೊಳ್ಳಿ. ಈಗ ನನಗೇನಾಗಿದೆ, ನಿಮ್ಮ ಚರ್ಚೆ ಎಲ್ಲ ನೋಡುವಾಗ ದೊಣ್ಣೆ ಕೊಟ್ಟು ಪೆಟ್ಟದೇನುವಂಥ ಪರಿಸ್ಥಿತಿ ಆಗಿದೆ. ಯಾಕೆಂದೇಳಿ ನಿಮ್ಮ ಚರ್ಚೆ ಎಲ್ಲ ಕಡಿಮೆ ಆಗಲಿ, ಸಮಾಧಾನ ಇರಲಿ ಅಂತೇಳಿ ಸಂವಿಧಾನ ಅಲ್ಲಿ ಹಾಕಿದ್ದು. ಈಗ ಅದನ್ನ ಇಟ್ಕೊಂಡು ನಿಮ್ಮ ಚರ್ಚೆ ಬರುವಂಥ ವಿಷಯ ಇದು ಒಂದದು. ಎರಡನೇದು, ಈಗ ಇದರ ಬಗ್ಗೆ ಬೇಕಾದ ಒಂದು ದಿವಸ ನಾವು ಚರ್ಚೆನ ಇಟ್ಕೊಳ್ಳುವ. ಏನಾಯಿತು ಬೇಕಾದಲ್ಲಿ, ಯಾಕೆ ಎಲ್ಲರೂ ಕೂಡ ಮಾಹಿತಿ ಬರ್ತದೆ. ಒಬ್ಬೊಬ್ಬರೊಂದು ಅಭಿಪ್ರಾಯ, ತಾವು ಹೇಳಿದಾಗ ಒಂದೊಂದು ಅಭಿಪ್ರಾಯ, ತಾವು ಆ ರೀತಿ ಹೇಳ್ತೀರಿ, ಈ ರೀತಿ ಹೇಳ್ತೀರಿ. ನಮ್ದೊಂದು ಅದೊಂದು ಅಭಿಪ್ರಾಯ ಇದೆ. ನಾವು ಸಣ್ಣದಿರುವಾಗ ಪೇಪರ್ ನಾವೆಲ್ಲ ಓದ್ತಾ ಇದ್ದೇವೆ. ಬಹುಶಃ ನೋಡ್ತಾ ಇರುವಾಗ ಆ ಕಾಲದಲ್ಲಿ ಈ ಕೋಸ್ಟಲ್ ಬೆಲ್ಟ್ ಅನ್ನು ಇಡೀ ಗುಜರಾತಿಂದ ಮಂಗಳೂರಿನಾಗಿ ನಮ್ಮ ಟ್ರಿವಾಂಡ್ರಂವರೆಗೆ ಇಡೀ ಸ್ಮಗ್ಲರ್ ಆಳ್ತಾ ಇದ್ರು. ದೊಡ್ಡ ಸ್ಮಗ್ಲರ್ ತೆಗೆದು ಜೈಲಲ್ಲಿ ಹಾಕಿ ಆದಿಮಸ್ತಾನ್, ಕರೀಂಲಾಲ್ ಅಂತ ದೊಡ್ಡ ಸ್ಮಗ್ಲರನ್ನು ಆಗಿ ಜೈಲಿಗೆ ಹಾಕಿದ ಶಕ್ತಿ ಬಂದಿದ್ರೆ ಅವತ್ತು ಎಮರ್ಜೆನ್ಸಿ ಕಾಲದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ನಿಮಿಷ ಮುಗಿಸ್ತೇನೆ, ಮತ್ತೆ ಮಾತಾಡಿ. ಸಂವಿಧಾನದ ಮೇಲೆ ಅತ್ಯಾಚಾರ ಮಾಡಿ ನಿಮ್ಮ ವಿಚಾರ ನೀವೆಷ್ಟೇ ಸಮರ್ಥನೆ ಮಾಡಿದ್ರು ಸಾಧಕ ಬಾಧಕ ಎರಡು ಕೂಡ ಇದೆ. ಅದರ ಬಗ್ಗೆ ಚರ್ಚೆ ಮಾಡುವಂತ ಮಾಡಿದ್ರು, ನಿಮ್ಮನ್ನು ಮಂತ್ರಿ ಮಾಡಲ್ಲ ಅಲ್ಲಲ್ಲ ಮಾಡ್ಕೊಳೋ ರೀತಿ ಸಮರ್ಥನೆ ಮಾಡ್ಕೊಳ್ಳೋದು ಅಲ್ಲಲ್ಲ. ಕೂತ್ಕೊಂಡಾಗ ಆಗಲ್ಲ, ನಾನು ಹೇಳಿದೆ ಅಂತ ಹೇಳಿದೆ. ವಾದ ವಿವಾದ ಆಗ್ತೈತೆ. ಚರ್ಚೆ ನಾನು ಅದಕ್ಕೆ ಹೇಳಿದ್ದೇನೆ, ಸಾಧಕ ಬಾಧಕ ಎರಡು ಕೂಡ ಇದೆ ಅಂತ ಹೇಳುವಂತ ವಿಚಾರ. ಸಾಮಾನ್ಯ ಜನಕ್ಕೆ ಇವತ್ತು ಕಿರುಕುಳ ಆಗಿದೆ. ನೋಡಿ, ಎಳ್ಕೊಂಡು ಹೋಗಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಸಿದ್ರು, ಅತ್ಯಾಚಾರ ನೋಡಿ, ನಾನು ಯಾವ್ದು ಹೇಳಿದ್ದೇನೆ, ಆರೋಗ್ಯ ಮಂತ್ರಿ ಆಗಿದ್ರು ಆಗ ಕಂಪಲ್ಸರಿ ಪ್ಲಾನಿಂಗ್ ಪ್ಲಾನಿಂಗ್ ಇಡೀ ದೇಶದ ಜನರನ್ನ ದೇಶಭಕ್ತ ರಾಜಕಾರಣಿಗಳನ್ನು ಈಗ ಜೈಲಿಗೆ ಸರಿಯಾದ ಹೋಗುದಿಲ್ಲ. ನಮ್ಮ ಸಂವಿಧಾನ ಅವ್ರು ಏನ್ ಸಮರ್ಥನೆ ಮಾಡ್ಕೊಳ್ಳಿ, ಪೀಠದಿಂದ ದಯವಿಟ್ಟು ಅದನ್ನು ಸಮರ್ಥನೆ ಮಾಡ್ಕೊಳ್ಳಿ. ಸಮರ್ಥನೆ ಹೇಳಿದೆ. ಒಂದ್ ಸೆಕೆಂಡ್, ಸುಧಾಕರ್ ಅವರೇ,
ಯಾವ್ದು ಇಲ್ಲ. ಕಂಪೇರ್ ಮಾಡ್ತೀರಾ ನೀವು ಮನೆ ಚಳವಳಿ ಮಾಡಿಬಿಟ್ಟು ಹಾಜಿ ಮಸ್ತಾನ್ ರೈಲ್ವೆ ಸ್ಟ್ರೈಕ್ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ತುರ್ತು ಪರಿಸ್ಥಿತಿ ತರಬೇಕಂತ ಅನಿವಾರ್ಯತೆ ಇತ್ತಾ? ಸಾಯಿಸಿದಾರ ಮರ್ತು ಬಿಟ್ಟಿದ್ದಾರ ಮನೆ ಸಭಾಧ್ಯಕ್ಷರೇ ಮತ್ತೆ ಎಲ್ಲ ಎಷ್ಟು ಮಾಡಿದಾರೆ ಮನೆ ಸಭಾಧ್ಯಕ್ಷರೇ ಮಿಶ್ರ ಅವ್ರನ್ನ ಯಾರು ಮಾಡಿದ್ರು ಯಾರು ರೈಲ್ವೆ ಇದು ಮಾಡುದು ಮುಷ್ಕರ ಮಾಡಿದ್ರು ಯಾರು ನೀವು ಮುಷ್ಕರ ಮಾಡಿದ್ರು? ಯಾರು ಚಳವಳಿ ಮಾಡುದು? ಚುನಾಯಿತ ಸರ್ಕಾರ ಇಂದಿರಾ ಗಾಂಧಿ ಅವ್ರನ್ನ ಬೈತೀರಾ? ಮಂತ್ರಿ ಅವರೇ, ನೀವು ಮಂತ್ರಿ ಅವ್ರು ಕೂತ್ಕೊಳ್ಳಿ. ಮಂತ್ರಿ ಅವರೇ. ನಿವೇತನ ಆಡಳಿತ ನಡೆಸಿದ್ದು ಎಷ್ಟು ಜನರಿಗೆ ಶಿಕ್ಷೆ ಕೊಡಿಸಿದಾರ? ಆಯ್ತು. ಏನಿಲ್ಲ, ನೀವು ಹೇಳುದನ್ನೆಲ್ಲ ಕರೆಕ್ಟಾ? ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಭಾ